चिड़गुप्पा में श्री बालयोगी दत्ता दिगंबर शरण शंकरलिंग महाराज के 35वें जन्मदिन के अवसर पर भक्तों ने चिड़गुप्पा के सरकारी सामुदायिक स्वास्थ्य केंद्र में मरीजों को फल खाने की चीजें वितरित किए। इस अवसर पर रवि स्वामी निर्णा, विजय कुमार बोम्मनी और मल्लिकार्जुन पाटिल ने संबोधित करते हुए कहा कि शरण शंकरलिंग महाराज धार्मिक क्षेत्र में अपना योगदान दे रहे हैं। उन्होंने कहा कि उनके आशीर्वाद से भक्तों के कष्ट दूर हो रहे हैं। उन्होंने प्रार्थना की कि आदर्श गुरु 100 वर्ष तक स्वस्थ रहें और धर्म की सेवा करें। इस अवसर पर मल्लिकार्जुन रेड्डी, पवन पुजारी, सतीश गंजी, दत्तू हलगी, प्रभु मुदनाल, गुंडप्पा, महेश, सुशील, गुरुबसवा, संतोष सहित कई भक्त उपस्थित थे। चिड़गुप्पा से अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। शंकरलिंग महाराजर 35ನೇ जन्मोत्सव निमित्त ಅವರ ಪಾದಕ್ಕೆ ನಮಸ್ಕರಿಸಿ ಶ್ರೀ ಶಂಕರಲಿಂಗ ಮಹಾರಾಜರು ಇವತ್ತು ನಮಗೆಲ್ಲ ಕೊಟ್ಟಂಥ ಕೊಡುಗೆ ಏನಂತಂದ್ರೆ ಬೀದರ್ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಅವರು ಶರಣಬಸಪ್ಪ ಅಪ್ಪಂದು ಏನದ ಅಂತಂದ್ರೆ ಒಂದು ಪ್ರವಚನ ಕಾರ್ಯಕ್ರಮ ಎಲ್ಲ ಹಳ್ಳಿದಲ್ಲಿ ಮಾಡಿದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಜನರಿಗೆ ಸಾವಿರಾರು ಕ್ರಮ ಅದಾವ. ಅವ್ರು ಇವತ್ತು ಜನರಿಗೆ ಒಂದು ಒಳ್ಳೆ ಮಾರ್ಗದರ್ಶನದಾಗ ಒಯ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಏನದ ಅಂತಂದ್ರೆ ನಮ್ಗೆ ಹಿಂಗೆ ಏನದ ಅಂತಂದ್ರೆ ಆಶೀರ್ವಾದ ಮಾಡ್ಕೇಸಿಂದ ಏನದ ಅಂತಂದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಏನಂದ್ರೆ ಶಕ್ತಿ ಕೊಡಬೇಕು. ಅವ್ರಲ್ಲಿ ನಮ್ಗೆಲ್ಲರಿಗೂ ಆಶೀರ್ವಾದ ಸಿಗಬೇಕಂತ ಹೇಳಿ ಏನಂದ್ರೆ ಇವತ್ತಿನ ಮಾತಿಗೆ ಏನಂದ್ರೆ ನಾವು ವಿರಾಮ ಹೇಳ್ತಿದ್ದಾನೆ. ಶ್ರೀ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ನಮ್ಮ ಭಾಗದಲ್ಲಿ ಜನಿಸಿದ್ದು ನಮ್ಮದ ಒಂದು ಸೌಭಾಗ್ಯನೇ ಸರಿ. ಹೀಗಾಗಿ ಅವರ ಜೀವನ ಪೂರ್ತಿ ಅವರು ಆಯುರ ಆರೋಗ್ಯದಿಂದ ಸುಖವಾಗಿ ಬಾಳಲಿ. ಇದೇ ರೀತಿ ಎಲ್ಲ ಭಕ್ತ ವೃಂದಕ್ಕೆ, ಇಡೀ ಮಾನವ ಕುಲಕ್ಕೆ ಅವರು ಆಶೀರ್ವಾದ ಮಾಡುತ್ತಾ ತಮ್ಮ ಜೀವನವನ್ನು ಸವಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಬಾಲಯೋಗಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಸುಕ್ಷೇತ್ರ ಸಂತು ಹಾಗೂ ಕಲ್ಮೋಡ್ ಪರಮ ಪೂಜ್ಯ ಅಪ್ಪಾಜಿ ಅವರ 35ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಲ್ಲಿ ಇಂದು ಚಿಡುಗುಪ್ಪ ಅವರಿವರೆಂಬುದೇ ಪರಮ ಪೂಜ್ಯ ಅಪ್ಪಾಜಿಯವರ ಪರಮ ಭಕ್ತರು ಎಲ್ಲರೂ ಸೇರಿ ಏನದ ಅಂತಂದ್ರೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದು. ಅಪ್ಪಾಜಿಯವರ ಆಸೆ ಏನಂದ್ರೆ ಶಾಲು ಹಾರ ತಂದೆ ದುಡ್ಡು ಹಾಳು ಮಾಡಬೇಡ್ದು, ಅದೇ ಶಾಲು ಹಾರ ತರುವ ದುಡ್ಡಿನಲ್ಲೇ ಅನಾಥ ಮಕ್ಕಳಿಗೋ ಅಥವಾ ಬಡ ರೋಗಿಗಳಿಗೋ ಹಂಟು ಹಪ್ಪಲ ಯಾವುದು ಪ್ರಚಾರ ಬಯಸಿಲ್ಲ. ಯಾಕಂದ್ರೆ ಅವರು ಸತತವಾಗಿ ಅವರು 8-9 ವರ್ಷದಿಂದ ಏನದ ಅಂತಂದ್ರೆ ಆಶ್ರಮಕ್ಕೆ ಬಂದ ತಕ್ಷಣ ಇವತ್ತು ಸಾವಿರಾರು ಲಕ್ಷಾಂತರ ಭಕ್ತರು ಅವ್ರ ಭಕ್ತರಿಗೆ ಏನೇನೋ ಕೇಳ್ಕೊಂಡು ಹೋದವರಿಗೆ ಏನದ ಸಕಲ ಆಶೀರ್ವಾದ ನೀಡಿ ಅವ್ರಿಗೆ ಕೇಳಿದಂಥ ವರ ನೀಡಿದಂಥ ಪರಮ ಪೂಜ್ಯ ಅವರ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇರಲಿ. ಅದಕ್ಕಾಗಿ ತಪ್ಪದೆ 8 ಗಂಟೆಗೆ ಅಪ್ಪಾಜಿಯವ್ರು ಬರ್ತಾರೆ. ಎಲ್ಲರೂ ಸೇರಿ ಅಪ್ಪಾಜಿಯವ್ರ ಜೊತೆ ಎಲ್ಲ ಆಹಾರ ಧಾನ್ಯದ ಕಿಟ್ಗಳನ್ನು